ಹಲೋ ಮಕ್ಕಳೇ, ಆಚಾರ್ಯ ಪ್ರತಿಷ್ಠಾನ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಸಂಜೆ 4ರಿಂದ 8 ಗಂಟೆಯವರೆಗೆ ಬನ್ನಂಜೆ 90ರ ವಿಶ್ವ ನಮನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಅರ್ಚಕರಾದ ಮಂಜುನಾಥ್ ತಿಳಿಸಿದರು. ಪ್ರತಿಷ್ಠಾನ ಬೆಂಗಳೂರು ವತಿಯಿಂದ ಬನ್ನಂಜೆ ಗೋವಿಂದಾಚಾರ್ಯರ 80ರ ಸಂಭ್ರಮ ಅಂತ 10 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಮಾಡಿದ್ರು. 5 ದಿನ ಪರ್ಯಂತ ಮಾಡಿದ್ರು. ಬೆಂಗಳೂರು ನ್ಯಾಷನಲ್ ಕಾಲೇಜಲ್ಲಿ ಮಾಡಿದ್ರು. ಅದಾಗಿ 2021ಕ್ಕೆ ಬನ್ನಂಜೆ ಗೋವಿಂದಾಚಾರ್ಯರು ಪದ್ಮಶ್ರೀ ಪುರಸ್ಕೃತ ಬನ್ನಂಜೆ ಗೋವಿಂದಾಚಾರ್ಯರು ದೈವಾಧೀನರಾದರು, ಭಗವಂತನಲ್ಲಿ ಐಕ್ಯರಾದರು. ಅದಾದ ನಂತರ ಈಗ ಅವರ 90 ವರ್ಷ ಅವರ ಜಯಂತಿ ಪ್ರಯುಕ್ತ ಬನ್ನಂಜೆ 90ರ ನಮನ ಅಂತ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರಿನವರು ಒಂದು ಸಂಕಲ್ಪವನ್ನು ಮಾಡಿಕೊಂಡು ರಾಜ್ಯದಾದ್ಯಂತ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಸಂಯುಕ್ತಾಶ್ರಯದಲ್ಲಿ ಅವರ ಅಭಿಮಾನಿ ಬಳಗದ ಜೊತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಅವರ ನೆನಪಿನ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ರು. ಅದು ಮೊದಲು ಒಂದು 15 ಜಿಲ್ಲೆಯಲ್ಲಿ ಅವರವರ ಅಭಿಮಾನಿಗಳು ನಾವು ಮಾಡ್ತೀವಿ ಅಂತ ಆಯೋಜನೆ ಆದಮೇಲೆ ಕೊನೆಗೆ 22 ಜಿಲ್ಲೆಯಲ್ಲಿ ಅದು ಮಾಡ್ತೀವಿ ಅಂತಾಗಿ ಪ್ರತಿ ತಿಂಗಳು 1 ಅಥವಾ 2 ಜಿಲ್ಲೆಯಲ್ಲಿ ಸಾಮಾನ್ಯ ಶನಿವಾರ ಭಾನುವಾರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಇದಾದ್ಮೇಲೆ ಋಷಿಕೇಶದಲ್ಲಿ ಕೆಲವರ ಶಿಷ್ಯಂದರು ಋಷಿಕೇಶದಲ್ಲಿ ಒಂದು ಸಪ್ತಾಹದ ರೀತಿ 7 ದಿನ ಮಾಡಬೇಕು ಅಂತ ಅವರೇ ಎಲ್ಲ ಶಿಷ್ಯಂದರು ಆಯೋಜನೆ ಮಾಡಿ ಋಷಿಕೇಶದಲ್ಲಿ ನವೆಂಬರ್ ತಿಂಗಳಲ್ಲಿ 7 ದಿನ ಇಡೀ ಸಪ್ತಾಹ ಆಚಾರ್ಯರ ನೆನಪು ಮತ್ತೆ ಅವರ ಕೃತಿಗಳ ಕುರಿತಂತೆ ಮತ್ತು ಅವರು ಯಾವ ಅಧ್ಯಯನವನ್ನು ಮಾಡಿದ್ರು, ಸಂಪೂರ್ಣವಾದ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ವೇದ ಉಪನಿಷತ್ತು ಆ ಕುರಿತಂತೆ 7 ದಿನಗಳ ಚಿಂತನೆ. ಸುಮಾರು ಒಂದು 200 ಜನಗಳು ಅಲ್ಲೇ ಹೋಗಿ ವಾಸ್ತವ್ಯದಲ್ಲಿದ್ದು ಒಂದು ಸಪ್ತಾಹವನ್ನು ಮಾಡ್ಕೊಂಡು ಬಂದರು. ಅದಾದಮೇಲೆ ಅಮೆರಿಕಾದಲ್ಲಿ ಅವರ ಶಿಷ್ಯರು ಅನೇಕರು ಇದ್ದಾರೆ. ಅವರೆಲ್ಲರೂ ಸೇರಿ ಒಂದು ಕಡೆ ಮಾಡಬೇಕು ಇದನ್ನ ಅಂತ ಅಂದ್ಕೊಂಡು ಅವರು ಪ್ರಚಾರ ಎಲ್ಲ ಮಾಡಿ ಈಗ ಸುಮಾರು ಅಮೆರಿಕದ 4 ಸ್ಟೇಟ್ಗಳಲ್ಲಿ ಬನ್ನಂಜೆಯವರ 90ರ ನಮನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಅಮೆರಿಕಾದಲ್ಲೂ ಫಿಕ್ಸ್ ಆದಮೇಲೆ ಈ ಕಾರ್ಯಕ್ರಮಕ್ಕೆ ಬನ್ನಂಜೆ 90ರ ವಿಶ್ವ ನಮನ ಅಂತ ಆಮೇಲೆ ಮತ್ತೆ 90ರ ನಮನ ಅನ್ನೋದು ವಿಶ್ವ ನಮನ ಅಂತ ಆಮೇಲೆ ಬದಲಾಯಿಸಲಾಯಿತು. ಅಮೆರಿಕಾದಲ್ಲಿ ಕಳೆದ ನೆಕ್ಸ್ಟ್ ಮೇನಲ್ಲಿ ಆಗ್ಲಿಕ್ಕಿದೆ, 4 ಸ್ಟೇಟ್ನಲ್ಲಿ ಆಗ್ತಾ ಇದೆ. ನಾವು ಇಲ್ಲಿ ಬನ್ನಂಜೆಯವರ ಅಭಿಮಾನಿಗಳಾಗಿದ್ದು ನಾವೊಂದಷ್ಟು ಜನ ಸೇರಿಕೊಂಡು ಅವರ ಪ್ರವಚನಗಳನ್ನು ಕೇಳಿಕೊಂಡು ಅವರ ಪುಸ್ತಕಗಳನ್ನು ಓದ್ಕೊಂಡು ಅವರಿಂದ ತುಂಬ ಇನ್ಸ್ಪೈರ್ ಆಗಿ ಭಾರತೀಯ ಸಂಸ್ಕೃತಿಯ ಕುರಿತಂತೆ ನಾವು ಅವರ ದಿಶೆಯಲ್ಲಿ ನಡ್ಕೊಂಡು ಬಂದವರು ನಾವು ಇಲ್ಲಿ ಮಾಡ್ತೀವಿ ಅಂತ ಯೋಚನೆ ಮಾಡಿ ನಾವು ಕೂಡ ಬನ್ನಂಜೆ ಪ್ರತಿಷ್ಠಾನಕ್ಕೆ ಕೇಳ್ಕೊಂಡ್ವಿ, ನಾವು ಒಂದು ಮಾಡ್ತೀವಿ ಅಂತ. ಹಾಗಾಗಿ ಏಪ್ರಿಲ್ 5ನೇ ತಾರೀಕು ನಮಗೆ ಡೇಟ್ ಕೊಟ್ಟಿದ್ದಾರೆ. ಆ ಡೇಟ್ ಪ್ರಕಾರ ನಾವು ಇಲ್ಲಿ ಏಪ್ರಿಲ್ 5ನೇ ತಾರೀಕು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದರು. ಕಲಾಮಂದಿರದಲ್ಲಿ ಬುಕ್ ಮಾಡಿದ್ದೇವೆ ಬನ್ನಂಜೆಯವರ 90ರ ವಿಶ್ವನಮನ ಕಾರ್ಯಕ್ರಮವನ್ನು. ಸಂಜೆ 4ರಿಂದ 8 ಗಂಟೆ ತನಕ ಕುವೆಂಪು ಕಲಾಮಂದಿರದಲ್ಲಿ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮದಲ್ಲಿ ಮುಖ್ಯ ಉಪನ್ಯಾಸ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಬ್ರಹ್ಮಣ್ಯಾಚಾರ್ಯರು ಬರ್ತಾ ಇದ್ದಾರೆ. ನೀವೆಲ್ಲರೂ ಕೇಳಿರ್ಬೋದು, ಕೇಳದೇ ಇದ್ರು ನೋಡಿರ್ತೀರ ಸಾಮಾನ್ಯ ಬ್ರಹ್ಮಣ್ಯಾಚಾರ್ಯರನ್ನ. ಅವರು ಸಾಮಾನ್ಯ ಗುರುವಾರ ದಿನ ಎಲ್ಲರ ಸ್ಟೇಟಸ್ನಲ್ಲಿ ಬಂದೇ ಬರ್ತಾರೆ. ರಾಯರ ಕುರಿತಂತೆ ಮಾತಾಡೋದಿರ್ಬೋದು, ರಾಮನ ಕುರಿತಂತೆ ಅಥವಾ ಕೃಷ್ಣನ ಕುರಿತಂತೆ, ರಾಘವೇಂದ್ರ ಸ್ವಾಮಿಗಳ ಕುರಿತಂತೆ ಮಾತಾಡಲಿಕ್ಕೆ ಅಂತ ಸಾಮಾನ್ಯ ಗುರುವಾರ ದಿನ ಎಲ್ಲರೂ ಸ್ಟೇಟಸ್ ಹಾಕೊಡ್ತಾರೆ. ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಅವ್ರು ಖಂಡಿತ ಗೊತ್ತಿರುತ್ತೆ ನಿಮಗೆ ಬ್ರಹ್ಮಣ್ಯಾಚಾರ್ಯರು ಅಂತ. ಅವರು ಬೆಂಗಳೂರಿನ NR ಕಾಲೇಜಿಗಿರೋ ರಾಘವೇಂದ್ರ ಮಠದಲ್ಲಿ ಅರ್ಚಕರಾಗಿರುವಂಥವ್ರು. ಅರ್ಚಕ ವೃತ್ತಿಯ ಜೊತೆಗೆ ಪ್ರವಚನ ಇತ್ಯಾದಿಗಳನ್ನು ಮಾಡಿಕೊಂಡು ವಿದ್ವಾಂಸರು, ದೊಡ್ಡ ಭೂಷಿತ ವಿದ್ವಾಂಸರಾಗಿದ್ದಾರೆ. ಅವರು ಬನ್ನಂಜೆಯವರ ಕುರಿತಂತೆ ಅವರು ಮತ್ತು ಬನ್ನಂಜೆಯವರ ಒಡನಾಟದ ಕುರಿತಂತೆ ಮತ್ತು ಅವರು ಪ್ರಪಂಚಕ್ಕೆ ವಿಶ್ವಕ್ಕೆ ಕೊಟ್ಟಿರ್ತಕ್ಕಂತಹ ಜ್ಞಾನಧಾರೆಯ ಕುರಿತಂತೆ ಮಾತಾಡಲಿಕ್ಕಿದ್ದಾರೆ. ಮುಖ್ಯ ಉಪನ್ಯಾಸ ಬ್ರಹ್ಮಣ್ಯಾಚಾರ್ಯರದ್ದೇ ಇರುತ್ತೆ. ಮತ್ತು ನಾವು ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಅಥವಾ ಅವ್ರ ಕೃತಿ ಬಗ್ಗೆ ಮಾತಾಡಲಿಕ್ಕೆ ಯಾರು ಅಂತ ಯೋಚನೆ ಮಾಡಿದಾಗ ನಾವು ಮೊದಲು ಹೋಗಿ ಭೇಟಿಯಾಗಿದ್ದು ಕಣ್ಣನ್ ಮಾಮನನ್ನ. ಯಾಕೆಂದ್ರೆ ಅವರು ಸ್ವಲ್ಪ ಸಮಕಾಲೀನರು, ಹಿರಿಯ ಸಮಕಾಲೀನಾದರೂ ಅವ್ರ ಜೊತೆ ಒಡನಾಟ ಇದ್ದವರಾದ್ರೆ ಅವ್ರನ್ನ ಕೇಳಿದ್ದಕ್ಕೆ ಅವರು ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಪೆರುಮಾಳ್ ಮಾಮ ವೈಷ್ಣವ್ ಸಿಂಹ ಅವ್ರು ಮಾತಾಡಲಿ, ನಾನು ಮಾತಾಡೋದಿಲ್ಲ, ಕಾರ್ಯಕ್ರಮಕ್ಕೆ ಬರ್ತೀನಿ, ಎಲ್ಲ ಸಹಕಾರ ಕೊಡ್ತೀನಿ ಅಂತಂದ್ರು. ಆ ನಿಟ್ಟಿನಲ್ಲಿ ನಾವು ವೈಷ್ಣವ್ ಸಿಂಹ ಅವರ ಹತ್ರ ಹೋಗಿ ಕೇಳಿಕೊಂಡು ನಾನು ಅವ್ರ ಕೃತಿಗಳ ಕುರಿತಂತೆ ಮಾತಾಡ್ತೀನಿ. ಯಾಕೆಂದ್ರೆ ವೈಷ್ಣವ್ ಸಿಂಹ ಅವರಿಗೆ ಅವರ ಒಡನಾಟ ಇಲ್ಲ, ನಾನು ನೋಡುವಿಲ್ಲ, ಆದ್ರಿಂದ ಅವರ ಕೃತಿಯನ್ನು ಅಧ್ಯಯನ ಮಾಡಿದ್ದೀನಿ, ಅವರ ಕೃತಿಗಳ ಕುರಿತಂತೆ ಅವರ ಸಾಹಿತ್ಯದ ಕುರಿತಂತೆ ಮಾತಾಡ್ತೀನಿ ಅಂತ 1-2 ಕೃತಿ, ಮುಖ್ಯವಾಗಿ ಸಂಗ್ರಹ ರಾಮಾಯಣ ಅಂತ ಬನ್ನಂಜೆ ಗೋವಿಂದಾಚಾರ್ಯ ಅನುವಾದಿಸಿದ ಕೃತಿ ಅದು.
ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗ ನಾರಾಯಣ ಪಂಡಿತಾಚಾರ್ಯರು ಬರೆದಿರುವಂತಹ ವಾಲ್ಮೀಕಿ ರಾಮಾಯಣದ ಸಂಗ್ರಹ ರಾಮಾಯಣ ಅಂತ 3000 ಶ್ಲೋಕದ ಒಂದು ಸಂಸ್ಕೃತ ಗ್ರಂಥ. ಅದನ್ನ ಕನ್ನಡದಲ್ಲಿ ಇನ್ನೂ ಸಣ್ಣದಾಗಿ ಒಂದು ಸಣ್ಣ ಪುಸ್ತಕದಲ್ಲಿ, ಒಂದು 250-300 ಪುಟದ ಪುಸ್ತಕದಲ್ಲಿ ಬನ್ನಂಜಯ ಗೋವಿಂದಾಚಾರ್ಯರು ತುಂಬಾ ಚೆನ್ನಾಗಿ ಗದ್ಯದಲ್ಲಿ ಅನುವಾದ ಮಾಡಿದ್ದಾರೆ. 150 ಶ್ಲೋಕದ ಪದ್ಯದ ರೂಪದಲ್ಲಿ, ಅದರ ಗದ್ಯದಲ್ಲಿ ಬನ್ನಂಜಯ ಗೋವಿಂದಾಚಾರ್ಯರು ಅನುವಾದ ಮಾಡಿದ್ದಾರೆ. ಆ ಕೃತಿಯನ್ನು ಮುಖ್ಯವಾಗಿ ಬೇಸಾಗಿಟ್ಕೊಂಡು ವೈಷ್ಣವ ಸಿಂಹ ಅವರು ಅವತ್ತು ಉಪನ್ಯಾಸವನ್ನು ಮಾಡಲಿದ್ದಾರೆ. ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಪ್ರತಿಷ್ಠಾನದ ವತಿಯಿಂದ ಬನ್ನಂಜಯ ಗೋವಿಂದಾಚಾರ್ಯರ ಕೃತಿಯನ್ನ, ಅವರ ನಡೆ ನುಡಿಯನ್ನ ಮತ್ತೆ ಜನರಲ್ಲಿ ನೆನಪು ಮಾಡಿಕೊಟ್ಟು ಅವರ ದಾರಿಯಲ್ಲಿ ನಡೆಯಬೇಕು ಅನ್ನೋ ಉದ್ದೇಶದಿಂದ ಅನೇಕ ಮಹನೀಯರನ್ನ ನಾವು ಮರಿತಾ ಇದ್ದೇವೆ. ಅದರಲ್ಲಿ ಈ ಕಾಲಘಟ್ಟದಲ್ಲಿ ಸುಮಾರು 2-3 ವರ್ಷದಲ್ಲಿ ನಾವು KS ನಾರಾಯಣಾಚಾರ್ಯರನ್ನ ಕಳ್ಕೊಂಡ್ವಿ, ಸಿದ್ದೇಶ್ವರ ಅಪ್ಪೋರ್ನ ಕಳ್ಕೊಂಡಿದ್ದೀವಿ, ಬನ್ನಂಜಯ ಗೋವಿಂದಾಚಾರ್ಯರನ್ನ ಕಳ್ಕೊಂಡಿವಿ. ಹೀಗೆ ಅನೇಕರನ್ನ ಮರಿತಾ ಇದ್ದೀವಿ. SK ರಾಮಚಂದ್ರಾಯರು ಯಾರು ಅಂತಲೂ ಕೂಡ ನಮಗೆ ಅನೇಕರಿಗೆ ಗೊತ್ತಿಲ್ಲ. ಈಗ ಮನೆಪುರಂಜಿ ವೆಂಕಟೇಶ್ ಅವರು ಅವರ ಕುರಿತಂತೆ ಕೂಡ ಒಂದಷ್ಟು ಸಂಗ್ರಹವನ್ನ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ. ದೇವರು ನರಸಿಂಹಶಾಸ್ತ್ರಿಗಳು ಯಾರು ಅಂತ ಕೂಡ ಯಾರಿಗೂ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಇಂತಹ ಸಂದರ್ಭದಲ್ಲಿ ಯಾರು ಆಗಿ ಹೋಗಿರ್ತಕ್ಕಂಥ ವಿದ್ವಾಂಸರಿದ್ದಾರೋ ಅವರನ್ನ ನೆನಪು ಮಾಡಿಕೊಂಡು ಅವರ ಕೃತಿಗಳನ್ನು ಅಧ್ಯಯನ ಮಾಡಿ ಅವರು ನುಡಿದ ದಾರಿಯನ್ನು ನಾವು ಕೂಡ, ಅದರಲ್ಲೂ ವಿಶೇಷವಾಗಿ ಯುವ ಸಮೂಹ ನಾವು ಅವರ ದಾರಿಯಲ್ಲಿ ನಡೆಯೋಕ್ಕೆ ಒಂದಷ್ಟು ಸಣ್ಣ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಕೂಡ ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಯಶಸ್ವಿ ಮಾಡಿಕೊಳ್ಬೇಕು ಅಂತ ನಮ್ಮ ಪ್ರಾರ್ಥನೆ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಶಾಶ್ವತ್, ಚೈತನ್ಯ, ದರ್ಶನ್ ಉಪಸ್ಥಿತರಿದ್ದರು.